ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನಿಮಗೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಐ ಆಮ್ ಅ ಲಿಟಲ್ ಹೋಮ್ ಸಿಕ್ ಆಲ್ಸೋ. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ನನಗೆ ಈ ವೀಕ್ ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಟಯರ್ಡ್ ಆಗಿಬಿಟ್ಟಿದೆ. ಆದರೂ ಒನ್ ಆಫ್ ಮೈ ಫ್ರೆಂಡ್ ಜೊತೆ ನಾನು ಟೆಂಪಲ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಇಲ್ಲಿ UK ಒಂದು ಬಾಲಾಜಿ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ. ಬಿಕಾಸ್ ನನಗೆ ಆಲ್ಮೋಸ್ಟ್ 2 months ಆಯಿತು. ನಾನು 3 months ಆಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ. ಒಂದು ಟೆಂಪಲ್ಗೂ ಹೋಗಿಲ್ಲ. ಆ್ಯಂಡ್ ಇಂಡಿಯಾಲಿದ್ದಾಗ ಲಾಸ್ಟಲ್ಲಿ ಹೋಗಿ ಬಂದಿದ್ದೀನಿ. ಧರ್ಮಸ್ಥಳ ಅಲ್ಲಿ ಇಲ್ಲಿ ಕೊರಗಜ ಎಲ್ಲ ಹೋಗಿ ಬಂದಿದ್ದೀನಿ. ಬಟ್ ನಾವು ಹೋಗಬೇಕು ಅನಿಸ್ತಿತ್ತು. ಆ್ಯಂಡ್ ಯಾರಾದರೂ ಸಿಗಲಿ, ನನ್ನ ಫ್ರೆಂಡ್ಸ್ ಜೊತೆ ಯಾರಾದರೂ ಜೊತೆಗೆ ಹೋಗೋಣ ಅಂತ ಹಾಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಸೊ ಇವಾಗ ಅವರು ಹೇಳಿದ್ರು, ನಾನು ಹೇಳಿದೆ, ಲೆಟ್ಸ್ ಗೋ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ. ರಿಯಲೈಸೇ ಆಗಿಲ್ಲ. ಬಿಕಾಸ್ ನಾನು ಫ್ರೈಡೇ ಯೂಶ್ವಲಿ ಟಯರ್ಡ್ ಆಗಿರ್ತೀನಿ. ಬಿಕಾಸ್ ತುಂಬ ಕೆಲಸ ಇರುತ್ತೆ ಫ್ರೈಡೇ. ಸೊ ಫ್ರೈಡೇ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯುಸಿ ಡೇಸ್. ಆದರೂ ಸರಿ, ಓಕೆ ಲೆಟ್ಸ್ ಡೂ ಇಟ್ ದಿಸ್ ವೀಕ್ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಇಸ್ ಲೈಕ್ ನ್ಯಾಷನಲ್ ಅಂತಂದರೆ, ಇವಾಗ ನಾವು ಬೆಂಗಳೂರಿಂದ ಮೈಸೂರಿಗೆ ಹೆಂಗೆ ಹೋಗ್ತೀವಿ ಆ ಥರ ನಾನು ಮ್ಯಾಂಚೆಸ್ಟರಿಂದ ಬರ್ಮಿಂಗ್ಹ್ಯಾಮ್ ಹೋಗಬೇಕು. ಇಟ್ಸ್ ಅಬೌಟ್ 2 hours, ಹೆಚ್ಚು ಕಡಿಮೆ 2.5 hours ಆಫ್ ಬಸ್ ಜರ್ನಿ. ಕಾರಲ್ಲಿ ಹೋದರೆ 1 hour 30 minutes ಆರ್ 1 hour ಮೇ ಬಿ ಆಗ್ಬೋದು. ಸೊ ನಾವು ಬಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್. ಸೊ ಇವಾಗ 8:40ಗೆ ನನಗೆ ಬಸ್ ಇರೋದು. ನಾವು ಆಲ್ರೆಡಿ ದ ಟೈಮ್ ಇಸ್ 7:35. ಸೊ ನಾನು 8ಗೆ ಇಲ್ಲಿ ಬಿಟ್ಟರೆ ಐ ವಿಲ್ ರೀಚ್ ದ ಬಸ್ ಸ್ಟೇಷನ್ ಬೈ 8:20 ಹಾಗೆ. ಆಮೇಲೆ ಇಟ್ ಬಿ ಈಸಿ ಅಂತ. ಸೊ ಕಮ್ ಅಲಾಂಗ್, ನೋಡೋಣ ಇವತ್ತು ಏನೇನಾಗುತ್ತೆ. ಪ್ಲ್ಯಾನ್ ಬಂದುಬಿಟ್ಟು ಈವ್ನಿಂಗ್ಗೆ ರಿಟರ್ನ್ ಬರೋಣ ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್. ಆ್ಯಂಡ್ ದ ಅದರ್ ಫ್ರೆಂಡ್ ಇಸ್ ನಾಟ್ ಕಂಫರ್ಟಬಲ್ ಇನ್ ಕ್ಯಾಮೆರಾ. ನಂಗೆ ಗೊತ್ತಿಲ್ಲ ನಾನು ಹೆಂಗೆ ವ್ಲಾಗ್ ಮಾಡ್ತೀನಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಐ ಟ್ರೈ ಮೈ ಬೆಸ್ಟ್. ಆ್ಯಂಡ್ ನಿಮಗೆ ಗೊತ್ತು, ಫೋನ್ಸ್ ಎಲ್ಲ ಜಾಸ್ತಿ ತೆಗಿಯೋಕ್ಕಾಗಲ್ಲ ಹೊರಗಡೆ. ಆದಷ್ಟು ಎಲ್ಲೆಲ್ಲಿ ಸೇಫ್ ಅನಿಸುತ್ತೆ ನಾನು ಅಲ್ಲಲ್ಲಿ ಮಾಡ್ತೀನಿ. ಆ್ಯಂಡ್ ಸೊ ಲೆಟ್ಸ್ ಗೆಟ್ ರೆಡಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ವ್ಲಾಗ್. ಸೊ ರೆಡಿ ಆಗಿದ್ದೀನಿ. ಐ ಥಿಂಕ್ ಇಷ್ಟೇ. ಕೂದಲು ಹಿಂಗೆ ಬಿಡ್ತೀನಿ ಒಂದು ರಬ್ಬರ್ ಬ್ಯಾಂಡ್ ಕ್ಯಾರಿ ಮಾಡಿದ್ರೆ. ಒಂದು ರಬ್ಬರ್ ಬ್ಯಾಂಡ್ ಕ್ಯಾರಿ ಮಾಡಿದ್ರೆ ಮುಗೀತು. ಆ್ಯಂಡ್ ಐ ವಿಲ್ ಶೋ ಯು ಮೈ ಔಟ್ಫಿಟ್. ಸೊ ಬೇಸಿಕ್ ಜೀನ್ಸ್ ಆ್ಯಂಡ್ ಟಾಪ್ ಹಾಕಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಒಂದು ಜಾಕೆಟ್. ಬಿಕಾಸ್ ಇಲ್ಲಿನ ವೆದರ್ ಕೂಡ ಸೇಮ್ ಬೆಂಗಳೂರು ಥರನೇ, ಅಂದರೆ ಅನ್ಪ್ರೆಡಿಕ್ಟಬಲ್. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಾಗುತ್ತೆ, ಸಮ್ಮರಲ್ಲಿ ಮಳೆ ಬರುತ್ತೆ, ವಿಂಟರಲ್ಲಿ ಬಿಸಿಲು ಬರುತ್ತೆ, ಆ ಥರ. ಸೊ ಚಾನ್ಸ್ ತೊಗೊಳೋದು ಬೇಡ ಅಂತ ಐ ಆಮ್ ಜಸ್ಟ್ ಟೇಕಿಂಗ್ ಒಂದು ಜಾಕೆಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಐ ಥಿಂಕ್ ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಕೀಪ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿ. ಇಟ್ ಮೇಕ್ಸ್ ಮೀ ಹ್ಯಾಪಿ. ವೆದರ್ ತುಂಬ ಚೆನ್ನಾಗಿದೆ ಸದ್ಯಕ್ಕೆ ಚೆನ್ನಾಗಿದೆ. ಅಲ್ಲಿ ನೋಡಿ ಬಿಸಿಲೆಲ್ಲ ಬಿಸಿಲಾಗಿ ಕಾಣಿಸ್ತಾ ಇದೆ, ಬಟ್ ಬಿಸಿಲಿಲ್ಲ. ಆ್ಯಂಡ್ ಇಲ್ಲಿಂದ ನನ್ನ ಬಸ್ ಸ್ಟಾಪಿಗೆ 3 minute ವಾಕ್. ಸೊ ಹೋಗ್ತಾ ಇದ್ದೀನಿ. ಐ ಹೋಪ್ ಇಲ್ ಬಿ ಗುಡ್. ಇನ್ನೂ ಬಸ್ ಬಂದಿಲ್ಲ. ಐ ಓನ್ಲಿ ಹ್ಯಾವ್ 1 minute. ಸೊ ನೋಡಿ, ಇವರೆಲ್ಲ ಈ ಥರ ಬಸ್. ಯು ಕ್ಯಾನ್ ಸಿಟ್ ಆನ್ ಟಾಪ್ ಆಲ್ಸೋ, ಬಾಟಮ್ ಆಲ್ಸೋ.
ಪ್ರಸಾದ ಮುಗಿಸ್ಕೊಂಡು ಪಕ್ಕದಲ್ಲೇ ಒಂದು ಇಂಡಿಯನ್ ಸ್ಟೋರ್ ಇತ್ತು ಅಂತ ಅಲ್ಲಿಗೆ ಹೋದ್ವಿ. ಇಲ್ಲಿ ಎಲ್ಲ ಸಿಗ್ತಿತ್ತು ಅಂತಂದರೆ ಇಂಡಿಯನ್ ಗ್ರೋಸರೀಸ್ ಆಗಿರ್ಬೋದು, ನೋಡಿ ಈ ಥರ ಚಾಕ್ಲೇಟ್ಸ್ ಆಗಿರ್ಬೋದು, ಬೈಟ್ಸ್ ಆಗಿರ್ಬೋದು, ಮತ್ತು ಸ್ನ್ಯಾಕ್ಸ್, ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲ ವೆರೈಟೀಸ್ A to B ಇಂದ, ಮತ್ತು ಡಿಫ್ರೆಂಟ್ ಕಂಪ್ನಿ ಸ್ನ್ಯಾಕ್ಸ್ ಎಲ್ಲ ಇತ್ತು, ಸ್ವೀಟ್ಸ್ ಮತ್ತು ಏನೇನು ರೆಡಿ ಮಿಕ್ಸಸ್ ಬರುತ್ತೆ ಅದೆಲ್ಲ ಇತ್ತು. ಮತ್ತು ಅದಕ್ಕೆ ಅಟ್ಯಾಚ್ ಆಗಿರೋ ಒಂದು ಇಂಡಿಯನ್ ತಮಿಳಿಯನ್ ಅನಿಸುತ್ತೆ, ಇದು ತಮಿಳಿಯನ್ ಹೋಟೆಲ್ ಇತ್ತು. ಸೊ ಅಲ್ಲಿ ಸ್ವೀಟ್ ಸಿಗುತ್ತೆ ಮತ್ತು ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಸಿಗ್ತಿತ್ತು. ಸೊ ಅದಾದಮೇಲೆ ನಾವು ರಿಟರ್ನ್ ಹೋಗ್ತಿದ್ವಿ ಅಂತ ಒಂದು ಶಾರ್ಟ್ ನೋಡ್ತಾ ಇದ್ದೆ ಸುಮ್ಮನೆ ಹಾಗೆ. ಸೊ ನಾವೆಲ್ಲ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಮತ್ತೆ ಬಸ್ ತೊಗೊಂಡು ನಾವು ಬಸ್ ಸ್ಟೇಷನ್ಗೆ ಹೋಗಬೇಕು. ಸೊ ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್ ಸ್ಟೇಷನ್ ಹತ್ರ ಹೋಗಬೇಕು. ನಾವು ಬರೋವಾಗ ಕ್ಯಾಬಲ್ಲಿ ಬಂದ್ವಿ, ನೀವು ನೋಡಿರ್ತೀರ. ಸೊ ಇವಾಗ ನಾನು ವಾಪಸ್ ತುಂಬ ಟೈಮ್ ಇದೆ ಅಂತ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಸೊ ಅದು ಬರ್ಮಿಂಗ್ಹ್ಯಾಮ್ ಕೋಚ್ ಸ್ಟೇಷನ್. ಸೊ ಬರ್ಮಿಂಗ್ಹ್ಯಾಮ್ ಕೋಚ್ ಸ್ಟೇಷನಿಂದ ನಾವು ಮ್ಯಾಂಚೆಸ್ಟರ್ ಕೋಚ್ ಸ್ಟೇಷನ್ಗೆ ಹೋಗಬೇಕು. ಇಟ್ ಈಸ್ ಫಾರ್ ಅಬೌಟ್ 2 hours ಬಸ್ಸಲ್ಲಿ ಹೋಗೋದಾಗಿತ್ತು. ಆ್ಯಂಡ್ ಆದರೂ ಸ್ವಲ್ಪ ಹಾಫ್ ಆನ್ ಅವರ್ ಬೇಗನೆ ಬಂದುಬಿಟ್ಟಿದ್ವಿ ಅಂತ ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಬಿಕಾಸ್ ತುಂಬ ಶಾಪ್ ಮಾಡಿಬಿಟ್ಟಿದ್ಲು ಇನ್ನೊಂದು ನನ್ನ ಫ್ರೆಂಡು. ಅದನ್ನೆಲ್ಲ ತೊಗೊಂಡು ಸುತ್ತಾಡೋಕ್ಕೆ ಅಂತೂ ಆಗ್ತಿರ್ಲಿಲ್ಲ. ಸೊ ನಾವು ಹಾಗೆ ಸುಮ್ಮನೆ ಸರಿ ರೆಸ್ಟ್ ತೊಗೊಳ್ಳೋಣ ಅಂತ ಅಲ್ಲಿ ಕೂತಿದ್ವಿ, ಇನ್ನೇನು ಹಾಫ್ ಆನ್ ಅವರ್ ಇದೆ ಅಂತ. ಸೊ ವಾಪಸ್ ಹೋಗ್ತಾ ಇದ್ದೀವಿ ಈಗ. ತುಂಬ ಈ ಥರ ಫೀಲ್ಡ್ಸ್ ಎಲ್ಲ ಕಾಣಿಸ್ತು. ಅದು ಕ್ರಿಸಾಂಥಮಮ್ ಫ್ಲವರ್, ಶಾಮಂತಿಗೆ ಹೂವು ಅಂತಾರಲ್ಲ ಅದು. ಸೊ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಮತ್ತು ಏರ್ಪೋರ್ಟಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ, ಯಾರಾದರೂ ಏರ್ಪೋರ್ಟ್ ಹೋಗಬೇಕು ಅಂತಂದರೆ ಹೋಗ್ಬೋದು ಇಲ್ಲಿ. ಸೊ ಅದನ್ನ ನೋಡ್ಕೊಂಡು ಅನಿಸ್ತಾ ಇತ್ತು ನನಗೆ, ಮತ್ತೆ ಯಾವಾಗ ಬರ್ತೀನಿ ಏರ್ಪೋರ್ಟ್ಗೆ, ಯಾವಾಗ ಇಂಡಿಯಾಗೆ ಹೋಗ್ತೀನಿ ಅಂತೆಲ್ಲ ಅನಿಸ್ತಿತ್ತು. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್. ಅವತ್ತು ಫಸ್ಟ್ ಡೇ ಬರೋವಾಗಂತೂ ಯಾವ ಫೀಲಿಂಗಲ್ಲಿ ಬಂದೆ ಅಂತ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅದು ಲೈಕ್ ಏನೂ ನಾಲೆಜ್ ಇಲ್ಲ ಈ ಹೊಸ ಸಿಟಿ ಬಗ್ಗೆ, ಆ ಥರ ಎಲ್ಲ ಝೀರೋ ನಾಲೆಜ್ ಆ್ಯಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ನಾನು ಬಂದಿದ್ದು ಈ ಸಿಟಿಗೆ. ಸೊ ಅದಾದಮೇಲೆ ಕೋಚ್ ಸ್ಟೇಷನ್ ರೀಚ್ ಆಗಿ ಮತ್ತೆ ವಿ ವರ್ ಗೋಯಿಂಗ್ ಟು ಮೈ ಪ್ಲೇಸ್. ವಾಪಸ್ ರೂಮ್ಗೆ ಹೋಗ್ತಿದ್ದೆ. ಇಲ್ಲಿ ಕ್ಯೂಟ್ ಅಡಾರಬಲ್ ನಾಯಿ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಇವರು. ಹಾಗೆ ಬರ್ತಾ 7:30 ಆಗಿತ್ತು. ಮೂನ್ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಅಲ್ಲೇ ಸ್ವಲ್ಪ ಒಂದು 2 minutes ನಿಂತ್ಕೊಂಡು ನೋಡಿಕೊಂಡು ನಾನು ರೂಮಿಗೆ ಬಂದುಬಿಟ್ಟೆ. ಸೊ ಗೈಸ್, ನಾನು ಇವಾಗ ತಾನೇ ಮನೆಗೆ ಬಂದೆ, ಅಂದರೆ ಬಂದು 10 minutes ಆಯಿತು. ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತಂದರೆ ಟೈಮ್ ಬಂದು 7:30. ಐ ಡಿಡ್ ಲೈಕ್ ಟೆಂಪಲ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ದೇವರು ಇದ್ದರು. ಲೈಕ್ ಬಾಲಾಜಿ ದೇವಸ್ಥಾನ ಇತ್ತು, ಬಾಲಾಜಿ ಸ್ವಾಮಿ ದೇವಸ್ಥಾನ ಇತ್ತು, ಮತ್ತು ಶಿವ ಮುರುಗನ್ ಟೆಂಪಲ್ ಇತ್ತು, ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು, ಲಕ್ಷ್ಮೀ ಟೆಂಪಲ್ ಇತ್ತು, ಸಾಯಿಬಾಬಾ ಟೆಂಪಲ್ ಇತ್ತು. ನಾನು ಹೋಗಿದ್ದು ಕರೆಕ್ಟ್ ಟೈಮ್ಗೆ ಮಹಾಮಂಗಳಾರತಿ ನಡೀತಿತ್ತು ಸಾಯಿಬಾಬಾ ಟೆಂಪಲಲ್ಲಿ. ಭಜನೆ ಮಾಡ್ತಿದ್ರು. ಕೂತ್ಕೊಂಡು ನಾನು ಅದನ್ನು ಸ್ವಲ್ಪ ಹೊತ್ತು ಮಾಡಿದೆ. ಆ್ಯಂಡ್ ಅದಾದಮೇಲೆ ಪ್ರಸಾದ ಕೊಟ್ಟರು. ಸೊ ಲೇಟ್ಲಿ ನಾನು ಸ್ವಲ್ಪ ಲೋ ಫೀಲ್ ಮಾಡ್ತಿದ್ದೆ ಬಿಕಾಸ್ ಅ ಲಾಟ್ ಆಫ್ ಥಿಂಗ್ಸ್ ಆಯಿತಾ. ಅದೇನೋ ಹೇಳ್ತಾರಲ್ಲ, ದೂರದ ಬೆಟ್ಟ ನನಗೆ ಅಂದಂಗೆ ಇಂಡಿಯಾಲಿದ್ದಾಗ ನಾನು ಹೋಗಬೇಕು ಅಲ್ಲಿ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತಿದ್ದೆ. ಬಟ್ ರಿಯಾಲಿಟಿ ಬೇರೆನೇ ಇದೆ. ಸೊ ಐ ಡೋಂಟ್ ನೋ, ಮೇ ಬಿ ನಾನು ಹೇಳಿದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಡಿಸಪಾಯಿಂಟ್ ಆಗುತ್ತಾ, ಅಥವಾ ಶುಡ್ ಐ ಟೆಲ್ ಔಟ್ ದ ಫ್ಯಾಕ್ಟ್ಸ್, ಅದು ಅರ್ಥ ಆಗಲ್ಲ ನನಗೆ. ಐ ಥಿಂಕ್ ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ನಾನು ಬಂದೆ ಇನ್ನೂ 3 months ಆಗಿದೆ. ಸೊ ಎವ್ರಿ ಸೈಡ್ ಆಫ್ ದ ಸಿಟಿ, ಎವ್ರಿ ಶೇಡ್ ಆಫ್ ದಿಸ್ ಕಂಟ್ರಿ ನಾನು ನೋಡಿರಲ್ಲ. ಸೊ ಐ ನೀಡ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಮೋರ್. ಮೇ ಬಿ ಸ್ವಲ್ಪ ದಿನ ಚೆನ್ನಾಗಿತ್ತು, ಸ್ವಲ್ಪ ದಿನ ಚೆನ್ನಾಗಿರಲಿಲ್ಲ. ಐ ಫೆಲ್ಟ್ ಲೋ, ಐ ವಾಸ್ ವೆರಿ ಹ್ಯಾಪಿ. ತುಂಬ ಮೋಟಿವೇಟೆಡ್ ಅನಿಸುತ್ತೆ ಕೆಲವೊಂದು ದಿನ ನೋ ಇಟ್ಸ್ ನಾಟ್ ವರ್ಕಿಂಗ್ ಔಟ್ ಅಂತಲೂ ಅನಿಸುತ್ತೆ. ಸೊ ಐ ಥಿಂಕ್ ಐ ಸ್ಟಿಲ್ ನೀಡ್ ಸಮ್ ಟೈಮ್. ನಾನು ಮೇ ಬಿ ನೆನಪಿಟ್ಕೊಂಡು ಐ ವಿಲ್ ಡೂ ಅ ವಿಡಿಯೋ ಅಬೌಟ್ ದಿಸ್. ಯಾ, ಸೊ ಎಸ್, ಸೊ ನೀವು ನೋಡಿದ್ದೀರಾ, ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟಲ್ಲಿ ಹೇಳಿ ನನಗೆ. ಆ್ಯಂಡ್ ಇಟ್ ವಾಸ್ ಗುಡ್ ಫಾರ್ 1 day.
ಬಟ್ ಮ್ಯಾಂಚೆಸ್ಟರ್ ಇಸ್ ಸೋ ಗುಡ್ ಅಂತ ನಂಗೆ ಅನಿಸುತ್ತೆ. ಬೇರೆ ಸಿಟೀಸ್ಗೆಲ್ಲ ಹೋಗಿ ಬಂದಮೇಲೆ ಲೈಕ್ ನಾನು ಇವತ್ತು ಹೋಗಿದ್ದು ಬರ್ಮಿಂಗ್ಹ್ಯಾಮ್. ಸೊ ಬರ್ಮಿಂಗ್ಹ್ಯಾಮ್ ಬಗ್ಗೆ ಜಾಸ್ತಿ ಹಾರರ್ದೆಲ್ಲ ಕೇಳಿಸ್ಕೊಬಿಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಅಷ್ಟು ಗುಡ್ ರೆಪ್ಯುಟೇಷನ್ ಅನ್ನೋ ವರ್ಡ್, ದೊಡ್ಡ ವರ್ಡ್ ನಾನೆಲ್ಲ ಯೂಸ್ ಮಾಡಲ್ಲ, ಬಟ್ ಐ ಫೀಲ್ ಮ್ಯಾಂಚೆಸ್ಟರ್ ಇಸ್ ಸೇಫರ್. ಸೊ ಯಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೇವಂತಿ ಡೈರೀಸ್. I'll see you all in my next video. Bye bye.